ಜಂಟಿ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರು ಹೋಗಿ ಭಾಷಣವನ್ನ ಕೇವಲ 30 ಸೆಕೆಂಡ್ಗಳ ಕಾಲ ಮಾತ್ರ ಮಾಡಿ ಅಲ್ಲಿಂದ ಹೊರನಾಡ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಅದಕ್ಕೆ ಅಡ್ಡಿಪಡಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಕೂಡ ಇವತ್ತು ಆ ವಿಚಾರ ಬಡಿದಾಟಕ್ಕೆ ಕಾರಣವಾಗಿದೆ. ಸೆಷನ್ ಅಲ್ಲಿ ಬಿಕೆ ಹರಿಪ್ರಸಾದ್ ಅವರು ಒಂದು ಮಾತಿಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ರಾಜ್ಯಪಾಲರಿಗೆ ಕೈ ತೋರಿಸಿದವರನ್ನ ಹೊರಹಾಕಿ ಅಂತೇಳಿ ಬಿಜೆಪಿ ಕೇಳುತ್ತೆ. ಆಗ ಬಿಕೆ ಹರಿಪ್ರಸಾದ್ ಅವರು ಕೈ ತೋರಿಸ್ತೇನು ಕಾಲ್ ತೋರ್ಸಕ್ಕಾಗುತ್ತಾ ಅಂತೇಳಿ ಮಾತಿಗೆ ಮಾತನ್ನ ಆಡಕ್ ಹೋಗ್ತಾರೆ. ಈ ವಿಚಾರ ಭಾರಿ ಗದ್ದಲಕ್ಕೆ ಕಾರಣವಾಗಿದೆ. ಬಿಜೆಪಿಯವರು ತಕ್ಷಣ ಆಕ್ರೋಶಭರಿತರಾಗಿ ಹರಿಪ್ರಸಾದ್ ಅವರನ್ನ ಹೊರಗಾಕಿ ಗೂಂಡಾ ಶಾಸಕರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸುತ್ತಾರೆ. ಗದ್ದಲ ಆದಂತಹ ಹಿನ್ನೆಲೆಯಲ್ಲಿ ಸಭಾಪತಿಗಳು 10 ನಿಮಿಷ ಸದನವನ್ನ ಮುಂದೂಡ್ತಾರೆ. ಅವತ್ತು ರಾಜ್ಯಪಾಲರಿಗೆ ಕೈ ತೋರಿಸಿ ತಪ್ಪದು ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಸಭಾಪತಿಗಳೇ ಈಗ ಕೈ ತೋರಿಸದೆ ಕಾಲ್ ತೋರಿಸಬೇಕಾಗ್ತದೆ. ಅಂದ್ರೆ ಏನ್ ಮಾಡಿ ಏನ್ ತಿಳ್ಕೊಂಡಿದ್ದಾರೆ ಅವರು? ಬಿಕೆ ಹರಿಪ್ರಸಾದ್ ಅವರೇ ಕಾರಣ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ತಪ್ಪದು ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಮಾನ್ಯ ಸಭಾಪತಿಗಳೇ, ನಾವು ಮಾನ್ಯ ಸಭಾಪತಿಗಳ ಆಗ್ಲಿಂದ ಕೇಳ್ತಾ ಇದೀವಿ. ನಾವು ನಮಗ್ ಮಾತಾಡಕ್ ಕೊಟ್ಟಿಲ್ಲ, ಆಗ್ಲಿಂದ ಕೇಳ್ತಾ ಇದೀವಿ. ಕೊಡಬಾರ್ದಂತ ಬಿಟ್ಟಿನ ಬೇಕಂತ ಅಲ್ಲ ಮಾನ್ಯ ಸಭಾಪತಿಗಳೇ, ನಾವು ನಮಗೂ ಮಾತಾಡಕ್ ಕೊಟ್ರೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದು. ಇದಾಯ್ತು ಬರೀ ಮುಂಜಾನೆ ಮಾನ್ಯ ಸಭಾಪತಿಗಳೇ, ನಾವು ಸದನದ ನಿಯಮವನ್ನು ಆಧರಿಸಿ ಮಾನ್ಯ ಸಭಾಪತಿಗಳೇ, ಆಯ್ತು ನೇಮ ಗೊತ್ತಾಯ್ತು ನನಗೆ ಹೇಳ್ತೀನಿ. ನಿಯಮ ತಮಗೆ ಗೊತ್ತಿದೆ, ತಾವು ನ್ಯಾಯಪೀಠದಲ್ಲಿದ್ದೀರಿ. ಆಯ್ತಾಯ್ತು ಆಯ್ತು ಕೊಡಿ, ಬಹಳ ಚೆನ್ನಾಗಿತ್ತು. ಆಯ್ತು ನೋಡಿ, ಇದನ್ನ ಬೆಳೆಸ್ತಾರೆ ಏನೇನ್ ಮಾಡ್ತೀರಿ ನಿಯಮ ಪ್ರಕಾರ ಕ್ರಮ ಆಗಬೇಕಾ ಬೇಡವಾ? ಆಯ್ತಾಯ್ತು ನಾನು ನೋಡ್ತೀನಿ. ಮಾನ್ಯ ಸಭಾಪತಿಗಳ 22-23 ನಂತರ ವಿಳಂಬ ನ್ಯಾಯ ನಿರಾಕರಣೆಗೆ ಸಮ ಅಂತೇಳಿ ಮತ್ತಷ್ಟು ಮಾಹಿತಿ. ಜಂಟಿ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರು ಹೋಗಿ ಭಾಷಣವನ್ನ ಕೇವಲ 30 ಸೆಕೆಂಡ್ಗಳ ಕಾಲ ಮಾತ್ರ ಮಾಡಿ ಅಲ್ಲಿಂದ ಹೊರನಾಡ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಅದಕ್ಕೆ ಅಡ್ಡಿಪಡಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಕೂಡ ಇವತ್ತು ಆ ವಿಚಾರ ಬಡಿದಾಟಕ್ಕೆ ಕಾರಣವಾಗಿದೆ. ಸೆಷನ್ ಅಲ್ಲಿ ಬಿಕೆ ಹರಿಪ್ರಸಾದ್ ಅವರು ಒಂದು ಮಾತಿಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ರಾಜ್ಯಪಾಲರಿಗೆ ಕೈ ತೋರಿಸಿದವರನ್ನ ಹೊರಹಾಕಿ ಅಂತೇಳಿ ಬಿಜೆಪಿ ಕೇಳುತ್ತೆ. ಆಗ ಬಿಕೆ ಹರಿಪ್ರಸಾದ್ ಅವರು ಕೈ ತೋರಿಸ್ತೇನು ಕಾಲ್ ತೋರ್ಸಕ್ಕಾಗುತ್ತಾ ಅಂತೇಳಿ ಮಾತಿಗೆ ಮಾತನ್ನ ಆಡಕ್ ಹೋಗ್ತಾರೆ. ಈ ವಿಚಾರ ಭಾರಿ ಗದ್ದಲಕ್ಕೆ ಕಾರಣವಾಗಿದೆ. ಬಿಜೆಪಿಯವರು ತಕ್ಷಣ ಆಕ್ರೋಶಭರಿತರಾಗಿ ಹರಿಪ್ರಸಾದ್ ಅವರನ್ನ ಹೊರಗಾಕಿ ಗೂಂಡಾ ಶಾಸಕರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸುತ್ತಾರೆ. ಗದ್ದಲ ಆದಂತಹ ಹಿನ್ನೆಲೆಯಲ್ಲಿ ಸಭಾಪತಿಗಳು 10 ನಿಮಿಷ ಸದನವನ್ನ ಮುಂದೂಡ್ತಾರೆ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ತಪ್ಪದು ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಸಭಾಪತಿಗಳೇ ಈಗ ಕೈ ತೋರಿಸದೆ ಕಾಲ್ ತೋರಿಸಬೇಕಾಗ್ತದೆ. ಅಂದ್ರೆ ಏನ್ ಮಾಡಿ ಏನ್ ತಿಳ್ಕೊಂಡಿದ್ದಾರೆ ಅವರು? ಬಿಕೆ ಹರಿಪ್ರಸಾದ್ ಅವರೇ ಕಾರಣ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ತಪ್ಪದು ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಮಾನ್ಯ ಸಭಾಪತಿಗಳೇ, ನಾವು
ನಾವು ಆಗ್ಲಿಂದ ಕೇಳ್ತಾ ಇದೀವಿ. ಕೊಡ್ರಿ ಕೊಡ್ರಿ ಮಾನ್ಯ ಸಭಾಪತಿಗಳ ಆಗ್ಲಿಂದ ಕೇಳ್ತಾ ಇದೀವಿ ನಾವು ನಮಗ್ ಮಾತಾಡಕ್ ಕೊಟ್ಟಿಲ್ಲ. ಆಗ್ಲಿಂದ ಕೇಳ್ತಾ ಇದೀವಿ. ಕೊಡಬಾರ್ದಂತ ಬಿಟ್ಟಿನ ಬೇಕಂತ ಅಲ್ಲ ಮಾನ್ಯ ಸಭಾಪತಿಗಳೇ, ನಾವು ನಮಿಗೂ ಮಾತಾಡಕ್ ಕೊಟ್ರೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದು. ಬರೀ ಇದಾಯ್ತು ಬರೀ ಮುಂಜಾನೆ ಅಲ್ಲ, ಮಾನ್ಯ ಸಭಾಪತಿಗಳೇ, ನಾವು ಸದನದ ನಿಯಮವನ್ನು ಆಧರಿಸಿ ಮಾತಾಡಿ ಅದನ್ನ ಮಾನ್ಯ ಹೇಳ್ತಾ ಇದ್ದೇನೆ. ಸಭಾಪತಿಗಳೇ, ಆಯ್ತು ನಿಯಮ ಗೊತ್ತಾಯ್ತು ನನಗೆ ಮಾನ್ಯ- ಹೇಳ್ತೀನಿ ಮಾನ್ಯ- ಈಗ ಸಭಾಪತಿಗಳೇ, ನಿಯಮ ತಮಗೆ ಗೊತ್ತಿದೆ, ತಾವು ನ್ಯಾಯಪೀಠದಲ್ಲಿದ್ದೀರಿ. ಆಯ್ತಾಯ್ತು ಕೊಡಿ ಬಹಳ ಚೆನ್ನಾಗಿ ಕುತ್ಕೋ. ರಾಜ್ಯಪಾಲರ ಮಾನ್ಯ ಮೇಲೆ ಸಭಾಪತಿಗಳೇ. ಆಯ್ತು ನೋಡಿ, ಇದನ್ನ ಬೆಳೆಸ್ತಾರೆ ಏನೇನ್ ಮಾಡ್ತೀರಿ ನಿಯಮ ನೀವು? ಪ್ರಕಾರ ಕ್ರಮ ಆಗಬೇಕಾ ಬೇಡವಾ? ಆಯ್ತಾಯ್ತು ನಾನು ನೋಡ್ತೀನಿ ಮಾನ್ಯ ಸಭಾಪತಿಗಳ 22-23 ನಂತರ ವಿಳಂಬ ನ್ಯಾಯ ನಿರಾಕರಣೆಗೆ ಸಮ ಅಂತೇಳಿ ಮತ್ತಷ್ಟು ಮಾಹಿತಿ. ಜಂಟಿ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರು ಹೋಗಿ ಭಾಷಣವನ್ನ ಕೇವಲ 30 ಸೆಕೆಂಡ್ಗಳ ಕಾಲ ಮಾತ್ರ ಮಾಡಿ ಅಲ್ಲಿಂದ ಹೊರನಾಡ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಅದಕ್ಕೆ ಅಡ್ಡಿಪಡಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಕೂಡ ಇವತ್ತು ಆ ವಿಚಾರ ಬಡಿದಾಟಕ್ಕೆ ಕಾರಣವಾಗಿದೆ. ಸೆಷನ್ ಅಲ್ಲಿ ಬಿಕೆ ಹರಿಪ್ರಸಾದ್ ಅವರು ಒಂದು ಮಾತಿಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ರಾಜ್ಯಪಾಲರಿಗೆ ಕೈ ತೋರಿಸಿದವರನ್ನ ಹೊರಹಾಕಿ ಅಂತೇಳಿ ಬಿಜೆಪಿ ಕೇಳುತ್ತೆ. ಆಗ ಬಿಕೆ ಹರಿಪ್ರಸಾದ್ ಅವರು ಕೈ ತೋರಿಸ್ತಾ ಏನು ಕಾಲ್ ತೋರ್ಸಕ್ಕಾಗುತ್ತಾ ಅಂತೇಳಿ ಮಾತಿಗೆ ಮಾತನ್ನ ಆಡಕ್ ಹೋಗ್ತಾರೆ. ಈ ವಿಚಾರ ಭಾರಿ ಗದ್ದಲಕ್ಕೆ ಕಾರಣವಾಗಿದೆ. ಬಿಜೆಪಿಯವರು ತಕ್ಷಣ ಆಕ್ರೋಶಭರಿತರಾಗಿ ಹರಿಪ್ರಸಾದ್ ಅವರನ್ನ ಹೊರಗಾಕಿ ಗೂಂಡಾ ಶಾಸಕರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸುತ್ತಾರೆ. ಗದ್ದಲ ಆದಂತಹ ಹಿನ್ನೆಲೆಯಲ್ಲಿ ಸಭಾಪತಿಗಳು 10 ನಿಮಿಷ ಸದನವನ್ನ ಮುಂದೂಡ್ತಾರೆ. ಆಯ್ತು ಅವತ್ತು ರಾಜ್ಯಪಾಲರಿಗೆ ಕೂತ್ಕೊಳ್ಳಿ, ಮುಂದೆ ಕೂತ್ಕೊಳ್ಳಿ. ಹೋಗಿ ಕೈ ಮಾನ್ಯ ತೋರಿಸಿ ಸಭಾಪತಿಗಳೇ. ಮಾಡಿದ್ದು ತಪ್ಪದು. ಕಳೆದ ಲಾಸ್ಟ್ ಕೊಡ್ರಿ ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಕೂಡ್ಲಿ. ಅವ್ರೇನು ಮುದ್ದಾಟತನ ಅಲ್ವಾ ಸಭಾಪತಿಗಳೇ? ಕೈ ತೋರ್ಸ್ದೆ ಕಳೆದ ಮುದ್ದಾಟತನ ಇದು? ಈಗ ಹಿರಿತರು ಕೈ ತೋರಿಸದೆ ಕಾಲ್ ತೋರಿಸಬೇಕಾಗ್ತದೆ. ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಅವರು? ಬಿಕೆ ಹರಿಪ್ರಸಾದ್ ಅವರೇ ಕಾರಣ. ಆಯ್ತು ಅವತ್ತು ರಾಜ್ಯಪಾಲರಿಗೆ ಕೂತ್ಕೊಳ್ಳಿ, ಮುಂದೆ ಕೂತ್ಕೊಳ್ಳಿ. ಹೋಗಿ ಕೈ ತೋರಿಸಿ ಮಾನ್ಯ ಸಭಾಪತಿಗಳೇ. ಮಾಡಿದ್ದು ತಪ್ಪದು. ಕಳೆದ ಲಾಸ್ಟ್ ಕೊಡ್ರಿ ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ, ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಕೂಡ್ಲಿ. ಅವ್ರೇನು ಮಾನ್ಯ ಮಾನ್ಯ ಸಭಾಪತಿಗಳೇ, ಸಭಾಪತಿಗಳೇ, ನಾವು ಕೇಳ್ತಾ ಇದೀವಿ. ಕೊಡ್ರಿ ಕೊಡ್ರಿ ಮಾನ್ಯ ಸಭಾಪತಿಗಳ ಆಗ್ಲಿಂದ ಕೇಳ್ತಾ ಇದೀವಿ ನಾವು ನಮಗ್ ಮಾತಾಡಕ್ ಕೊಟ್ಟಿಲ್ಲ. ಆಗ್ಲಿಂದ ಕೇಳ್ತಾ ಇದೀವಿ. ಕೊಡಬಾರ್ದಂತ ಬಿಟ್ಟಿನ ಬೇಕಂತ ಅಲ್ಲ ಮಾನ್ಯ ಸಭಾಪತಿಗಳೇ, ನಾವು ನಮಿಗೂ ಮಾತಾಡಕ್ ಕೊಟ್ರೆ